ಆ್ಯಂಡ್ ಬಾಲಕಿ ತುಂಬ ಭಯ ಬಿದ್ದಿದ್ದಾಳೆ. ನೀವು ಬಾಲಕಿನ ಮಾತಾಡ್ಸೋಂಥ ಕೆಲಸ ಮಾಡಿದ್ರೆ ಮೇಡಮ್ ಡೆಫಿನೆಟ್ಲಿ ನಾನು ಹೋಗಿದ್ದೆ ಮುಖ್ಯವಾಗಿ ನೋಡಿ, ಯಾರೋ ಹೇಳೋ ಮಾತು ಇಲ್ಲ, ಪೋಷಕರ ಮಾತಲ್ಲ. ಯಾಕಂದರೆ ಆ ಇನ್ಸಿಡೆಂಟಲ್ಲಿ ಬಾಲಕಿ ಇದ್ದಿದ್ದು, ಏನು ನಡೆದಿದೆ ಅನ್ನೋದು ಬಾಲಕಿಗೆ ಗೊತ್ತದ. ನಾನು ಬಾಲಕಿ ಹತ್ರನೇ ಮಾತಾಡ್ಸಿದ್ದೀನಿ. ತುಂಬ ನೋವಲ್ಲಿದ್ಲು, ತುಂಬ ಡಿಪ್ರೆಷನ್ಗೆ ಹೋಗಿದ್ದಾಳೆ. ಅದೇ ಒಂದು ಯೋಚನೆಗೆ ಭಯ ಬಿದ್ದಿದ್ದಾಳೆ. ನಾಳೆ ದಿವಸ ಕಾಲೇಜ್ಗೆ ಹೋಗೋಕ್ಕಾಗುತ್ತೋ, ಏನಾದರೂ ಮಾಡಿದ್ರೆ ಅನ್ನೋ ಭಯ ಭೀತಿದಲ್ಲಿ ಬದುಕ್ತಾ ಇದ್ದಾರೆ. ಬಟ್ ಬಾಲಕಿ ಹೇಳೋದು ನೋಡಿದ್ರೆ ಯಾವ ರೀತಿ ಕಿಡ್ನಾಪ್ ಮಾಡಿದಾರಂದರೆ, ಆ ಹುಡುಗಿನ ಎತ್ತಾಕೊಂಡು ರೀ, ಜಾಸ್ತಿ ದೂರ ಇಲ್ಲಮ್ಮ, ಅವ್ರ ಮನೆ ಇಲ್ಲಿ ಅಂದರೆ ಇಲ್ಲೇ ಜಸ್ಟ್ 20-30 ಮೀಟರ್, ಒಂದು 50 ಮೀಟರಲ್ಲಿ ಒಂದು ಫಾರ್ಮ್ ಹೌಸ್ ಇದೆ, ಜಾಸ್ತಿ ದೂರ ಇಲ್ಲ. ಆ 50 ಮೀಟರು ಮನೆಗಳಿರುವಂಥ ಜಾಗದಲ್ಲಿ ಫಾರ್ಮ್ ಹೌಸ್ ಮಾಡೋದಕ್ಕೆ ಯಾರು ಕೊಟ್ಟರು ಪರ್ಮಿಷನು? ಆ್ಯಂಡ್ ಅವ್ನು ಹೇಳ್ತಾನಂತೆ ವೆಂಕಟೇಶನ್ ಅವನು, ಇಲ್ಲ ಇದು ನನ್ನ ಫ್ಯಾಮಿಲಿ ಇರುವಂಥ ಜಾಗ, ಫ್ಯಾಮಿಲಿ ಇರೋ ಜಾಗದಲ್ಲಿ ಫ್ಯಾಮಿಲಿನ ಕರ್ಕೊಂಬಂದು ಪಾರ್ಟಿನ ಮಾಡಬೇಕಾಗಿತ್ತು. ಆ್ಯಂಡ್ ಎಲ್ಲರ ಇನ್ಸ್ಟಾಗ್ರಾಮ್ ಹೋಗಿ ನೋಡಿ, ಸಕ್ಕರೆನಾಡು ಕೆಂಪ, ಕೇರ್ಪೇಟೆ ಮಂಜ, ರವಿ ಮಂಡ್ಯ ಆ್ಯಂಡ್ ಐ ಕಬ್ಜ, ಎಲ್ಲರ ಇನ್ಸ್ಟಾಗ್ರಾಮ್ ನೋಡಿ, ಇವರೆಲ್ಲ ಅನೇಕ ತಿಂಗಳಿಂದ ಅಲ್ಲಿ ಪಾರ್ಟಿ ಮಾಡ್ತಾರೆ, ಎಣ್ಣೆ ಹೊಡಿತಾರೆ, ತಿಂದು ತೆಗಿ. ಮೋಸ್ಟ್ಲಿ ಇವರೆಲ್ಲರೂ ಸಂಸಾರಿಗಳಲ್ಲ. ಅಟ್ಲೀಸ್ಟ್ ಹೆಣ್ಣು ಮಗಳ ಮೇಲೆ ಇಂಥ ಒಂದು ಪ್ರಕರಣ ಆದಾಗ ಯಾಕೆ ಸಕ್ಕರೆನಾಡು ಕೆಂಪನ್ಗೆ, ರವಿ ಮಂಡ್ಯಗೆಲ್ಲ ಜನ ತಳಿಸಿದ್ರು ಅಂದರೆ, ನಮ್ಮ ವೆಂಕಟೇಶನ್ ಹಂಗೆ ಮಾಡೋದಿಲ್ಲ, ಏನ್ರಿ ಹಿಂಗೆಲ್ಲ ಮಾತಾಡ್ತೀರ ಅಂತ ಯಾವಾಗ ಜನರ ವಿರುದ್ಧ ಹೋದ ತಳಿಸುವಂಥ ಕೆಲಸ ಮಾಡಿದ್ರು. ಅದೇ ಇವರೆಲ್ಲರೂ ಆ ಹೆಣ್ಣು ಮಗಳ ಪೋಷಕರ ಪರ ನಿಂತಿದ್ರೆ ತಳಿಸ್ತಾ ಇದ್ರಾ, ಹೊಡಿತಾ ಇರಲಿಲ್ಲ. ನೀವು ನಿಂತಿದ್ದು ಯಾರ ಪರ? ವೆಂಕಟೇಶ್ ಪರ, ಆ ರವಿ ಪರ. ಫೈನ್, ಇಷ್ಟೆಲ್ಲ ವೈರಲ್ ಆಯ್ತಲ್ಲ ಸರ್. ನಿಮ್ಮ ಯೂಟ್ಯೂಬರ್ಸು ಎಷ್ಟು ಜನ, ಎಷ್ಟು ಲಕ್ಷ ಫಾಲೋವರ್ಸ್ ಇದ್ದೀರಾ? 8 ಲಕ್ಷ, 5 ಲಕ್ಷ. ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ವಿಡಿಯೋ ಮಗು ಪರ, ಆ ಹೆಣ್ಮಗುಗೆ ನ್ಯಾಯ ಸಿಗಲಿ, ಯಾರೇ ಆರೋಪ ಇರಲಿ ಅವ್ರಿಗೆ ಶಿಕ್ಷೆ ಆಗುವಂಥ ಕೆಲಸ ಆಗಲಿ ಅಂತ ಹಾಕ್ಕೊಳ್ಬೇಕಾ? ಇಲ್ಲ, ಅವರು ಕಾಲಾಯ ತಸ್ಮಯ ನಮಃ, ನಾಯಿ ಬೊಗ್ಳುತ್ತೆ, ಕಿವಿ ಕೊಡೋದಿಲ್ಲ, ನಾವು ಸತ್ಯ ಒಂದಲ್ಲ ಒಂದು ದಿವಸ ಹೇಳ್ತೀರಿ, ಸಮಯ ಬರಲಿ ಅಂತ ಹಾಕ್ಕೊಳ್ತೀರ ಅಂದರೆ, ನಿಮ್ಮ ಮನೇಲೂ ಸಕ್ಕರೆನಾಡು ಕೆಂಪನ ಮನೇಲೂ 2 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ. ಕೇರ್ಪೇಟೆ ಮಂಜು ಮನೇಲೂ 2 ಹೆಣ್ಣು ಮಕ್ಕಳಿದ್ದಾರೆ. ಈ ಕಡೆ ರವಿ ಮನೇಲೂ ಸಹ, ರವಿ ಮಂಡ್ಯನ ಮನೇಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ. ಕರ್ಮ ಈ ಕಾಲದಲ್ಲಿ ಹಿಂದೆನೇ ಕಾದಿರುತ್ತೆ, ಸಮಯ ಕಾಯ್ತಾ ಇರುತ್ತೆ. ಸಮಯ ಹೊಡಿತಂದರೆ ಗೊತ್ತಾಗುತ್ತೆ. ಆ್ಯಂಡ್ ಇವರೆಲ್ಲರೂ ನೋಡಿ, ನಾನು ನಿಮ್ಮನ್ನು ಪರಿಚಯ ಇದ್ದೀನಿ, ನಿಮ್ಮನ್ನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಏನಾದರೂ ನೀವು ಯೂಟ್ಯೂಬು, ಫೇಸ್ಬುಕ್ ಪೇಜ್ ಅಂತ ಮಾಡಿಕೊಂಡು ಒಂದಷ್ಟು ಜನಕ್ಕೆ ಮಾರಾಟ ಮಾಡುವಂಥ ಕೆಲಸ ಮಾಡ್ತೀಯಪ್ಪ? ಬಿಸ್ನೆಸ್ ಮಾಡ್ತೀಯ, ಇಲ್ಲ ದುಡಿಮೆ ಮಾಡಿ ಸಮಾಜಕ್ಕೊಂದು ಒಳ್ಳೆ ಮಾಹಿತಿ ಕೊಡುವಂಥ ಕೆಲಸ ಮಾಡಬೇಕು ಅಂತ ಇದೆಯಾ? ಹೇಳಪ್ಪ, ಸಮಾಜಕ್ಕೊಂದು ಒಳ್ಳೆ ಮಾಹಿತಿನ? ಬೇರೆ ಏನಾದರೂ ನಿನ್ನ ಪೇಜ್ ಮಾರಾಟ ಮಾಡೋದು, ಯೂಟ್ಯೂಬ್ ಮಾರಾಟ ಮಾಡೋದು, ಇವ್ರದ್ದು ಇದೊಂದು ದಂಧೆ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಬಿಸ್ನೆಸ್ ಮೈಂಡ್. ಇವರೆಲ್ಲರೂ ಸಮಾಜಕ್ಕೆ ಒಳ್ಳೆ ಕಂಟೆಂಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರಾ? ಸಮಾಜದಲ್ಲಿ ಆಗ್ತಾ ಇರುವಂಥ ಅತ್ಯಾಚಾರಗಳ ಪ್ರಕರಣ, ದೌರ್ಜನ್ಯ ಪ್ರಕರಣ, ಇಲ್ಲ ಏನೊಂದು ಸಮಾಜಕ್ಕೆ ಒಳ್ಳೆ ಏನೂ ಇಲ್ಲ, ಎಲ್ಲ ಡಬಲ್ ಮೀನಿಂಗ್ ವಿಡಿಯೋಸ್. ರವಿ ಮಂಡ್ಯ ಪೇಜ್ ನಾನು ಮೊನ್ನೆನೇ ನೋಡಿದ್ದು. ನಾನು ಅವ್ರದ್ದೆಲ್ಲ ನೋಡೋಕೆ ಹೋಗಲ್ಲ, ನಮಗೆ ಪುರ್ಸೋತಿರೋದಿಲ್ಲ ಬಿಡಿ. ಮೊನ್ನೆ ಹೋಗಿ ನೋಡಿದ್ರೆ ನೈಟಿ ಹಾಕೊಂಡು ವಿಡಿಯೋ, ನೈಟಿನ ಕಟ್ಕೊಂಡು ವಿಡಿಯೋ, ಹೆಣ್ಣು ಮಕ್ಕಳಿಗೆ ಏನು ಸಂದೇಶ ಕೊಡ್ತಾರೆ, ಹೆಣ್ಣು ಮಕ್ಕಳನ್ನ ಯಾವ ಥರ ಕಾಪಾಡ್ತಾರೆ ಅವರು, ಎಲ್ಲ ಡಬಲ್ ಮೀನಿಂಗ್ ವಿಡಿಯೋಸ್ ಸರ್ ರವಿ ಮಂಡ್ಯ ಪೇಜಲ್ಲಿರೋದು. ಇನ್ನು ಸಕ್ಕರೆನಾಡು ಕೆಂಪ ಒಂದು ಟವಲ್ಲು, ಒಂದು ಹಳೆ ಚಡ್ಡಿ, ಶರ್ಟ್ ಹಾಕೊಂಡು ನಾನು ಹಳ್ಳಿ ಹುಡುಗ ಆಯ್ತಪ್ಪ, ನೀನು ಹಳ್ಳಿ ಹುಡುಗನೇ. ಇವತ್ತು ಅದೇ ಸಕ್ಕರೆನಾಡು ಕೆಂಪನಿಂದ ಇಡೀ ಮಂಡ್ಯ ಜಿಲ್ಲೆಗೊಂದು ಕೆಟ್ಟ ಹೆಸರು ಬಂದಿದೆ. ಇಡೀ ಮಂಡ್ಯ ಸಕ್ಕರೆ ನಾಡಿಗೆ ಕೆಟ್ಟ ಹೆಸರು ಬಂದಿದೆ. ಫಸ್ಟು ಆ ಸಕ್ಕರೆ ನಾಡನ್ನು ತೆಗೆದು ಬಿಡಲಿ. ಅವನು ಸಕ್ಕರೆ ಅಲ್ಲ, ಅವನು ಬೇವಿನಕಾಯಿಗಿಂತ ಹೋಲ್ಸೋನು. ಬೇವಿನಕಾಯಿ ಆದರೂ ನಮ್ಮ ಆರೋಗ್ಯ ಸರಿ ಮಾಡುತ್ತೆ, ಸಕ್ಕರೆಗೆ ಲಾಯಕ್ಕಿಲ್ಲ ಅವನು, ಆಯಿತಾ? ಸೊ ಅವನೇನು ಹೇಳ್ತಾನೆ, ನನಗೆ ಪಂಚೆ ಟವಲೆಲ್ಲ ಹಾಕೊಂಡು ಬಿಲ್ಡಪ್ ಕೊಡ್ತಾನಲ್ವ, ಅವನಿಗೆ ಬ್ರ್ಯಾಂಡೆಡ್ ಬಟ್ಟೆ ತಗೊಳ್ಳೋಕ್ಕೂ ಯೋಗ್ಯತೆ ಇದೆ ಸರ್. ಆದರೆ ಅವರು ಜನರ ಅಟ್ರಾಕ್ಷನ್, ಜನರನ್ನು ಸೆಳೆಯೋದಕ್ಕೆ. ಆ್ಯಂಡ್ ನೋಡ್ಕೊಳ್ಳಿ, ನಾನು ಇವ್ರ ಪೇಜಸ್ ಎಲ್ಲ ನೋಡಿದಾಗ ಇವರೆಲ್ಲರೂ ಸಹ ಪ್ರಮೋಟ್ ಮಾಡೋದು ವೆಂಕಟೇಶ್ನ. ಇವರೆಲ್ಲರೂ ಸಹ ಪ್ರಮೋಟ್ ಮಾಡೋದು ವೆಂಕಟೇಶ್ ಯಾಕೆ ಸಕ್ಕರೆನಾಡು ಕೆಂಪನ್ಗೆ ಮನೆ ಕಟ್ಸ್ಕೊಡ್ತಾರೆ? ಮಾಗಡಿಯಿಂದ ಯಾಕೆ ಲೇಬರ್ಸ್ನ ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ? ಕೇರ್ಪೇಟೆ ಮಂಜುಗೆ ಹೆಂಗೆ ಸೈಟ್ ಕೊಡಿಸ್ತಾರೆ? ರವಿ ಮಂಡ್ಯ ಇವ್ರನ್ನೆಲ್ಲರೂ ಪಾಸ್ಪೋರ್ಟ್ ಮಾಡಿಸಿ ಅಬ್ರಾಡಿಗೆ ಕರ್ಕೊಂಡೋಗಿದ್ದಾರೆ ಅಂದರೆ, ನಿನ್ನಿಂದ ಏನಾದರೂ ಯೂಸ್ ಇದ್ದರೆ ಮಾತ್ರ ನಾನು ₹1 ಖರ್ಚು ಮಾಡ್ತೀನಿ ಅಲ್ವಪ್ಪ? ಫ್ರೀಯಾಗಿ ನೀನು ನಂಗೆ ಖರ್ಚು ಮಾಡ್ತೀಯಾ? ಒಂದು ದಿವಸ ನೀನು ನಂಗೆ ಊಟ ಕೊಡಿಸ್ಬೋದು ಅಲ್ವಾ? ನಿನ್ನ ಪ್ರಚಾರ ಹೆಚ್ಚಾಗಿ ಯಾವ ಪೇಜಲ್ಲಿ ಹೋಗುತ್ತೆ ಆ ಪೇಜಿಗೆ ನಿನ್ನ ಮುಖ ತೋರಿಸೋದಕ್ಕೆ ನೀನು ಎಷ್ಟು ದುಡ್ಡು ಬೇಕಂದ್ರೂ ಮಾಡ್ತೀಯ. ಯಾಕಂದರೆ ವೆಂಕಟೇಶ್ ಒಬ್ಬ ಕಾಮುಕ.
ಆ್ಯಂಡ್ ಹೋಗಿ ಇತ್ತೀಚೆಗೆ ಹೇಳಿದ್ರಂತೆ ನಮ್ಮ ಹೆಸರುಗಳು ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ನಮಗೆ ಮಾನಹಾನಿ ಆಗ್ತಾ ಇದೆ ಅಂತ ಹೇಳಿ ಏನೋ ಮಾತಾಡಿದ್ರಂತೆ. ಮಾನಹಾನಿ ಎಲ್ಲಿದೆ? ಒಂದು ಹೆಣ್ಣು ಮಗಳ ಮಾನ ಮರ್ಯಾದೆ ತೆಗ್ದು ಮಾನಹಾನಿ ಆಗುತ್ತಾ? ಮಾನ ಮರ್ಯಾದೆ ಇದೆಯಾ ಸರ್ ಇವ್ರಿಗೆ? ಮೂರು ಬಿಟ್ಟು ಕೂತಿರುವಂಥವ್ರು ಅಟ್ಲೀಸ್ಟು ಪಕ್ಕದಲ್ಲಿ ಹೆಂಡತಿ ಇರ್ತಾರಲ್ಲ, ಹೆಂಡತಿ ಆದರೂ ನನ್ನ ಮನೇಲಿ ಹೆಣ್ಮಕ್ಳಿದೆ ರೀ ಮಾತಾಡ್ರಿ ಅಂತ ಕೇಳಬಾರ್ದ? ಆ ಹೆಂಡತಿನಿ ಗಂಡನ ಕರೆಕ್ಟಾಗಿ ಸರಿಸಮಾನವಾಗಿ ಕುತ್ಕೊಂಡು ಸರಿಸಮಾನವಾಗಿ ಎಂಕರೇಜ್ ಮಾಡ್ತಾ ಇದ್ದಾರೆ. ತಿಳ್ಕೊಳ್ಳಿ, ಇಲ್ಲಿ ಮಹಿಳಾ ವಿರೋಧಿಗಳು ಮಹಿಳೆಯರೇ ಆಗಿದ್ದಾರೆ ಅಲ್ವಾ? ಅತಿ ಹೆಚ್ಚು ಹೆಣ್ಣು ಮಕ್ಕಳಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ಒಗ್ಗಟ್ಟಿಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆದಾಗ ಹೆಣ್ಣು ಮಕ್ಕಳೇ ಬರೋದಿಲ್ಲ, ಹೆಣ್ಣು ಮಕ್ಕಳೇ ವಿರೋಧ ಮಾಡುವಂಥ ಕೆಲಸ ಅತಿ ಹೆಚ್ಚು ಆಗಿರೋದಕ್ಕೆ ಈ ಒಂದು ಪ್ರಕರಣಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಮೇಡಮ್ ಇನ್ನೊಂದು, ಈಗ ಅದರಲ್ಲಿ 3 ಜನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಒಂದು ಮಾತಿದೆ. 3 ಜನ ಯಾರು ಅಂತ ಏನಾದ್ರು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತಾ ಯಾವ ರೀತಿ ಅಂತ? ಅಲ್ಲಿ 3 ಜನ ಅಲ್ಲಪ್ಪ, ಆರೋಪಿಗೆ ಹೇಳ್ಬೇಕಂದ್ರೆ ಎಸ್ಟೇಟಲ್ಲಿ ಯಾರ್ಯಾರಿದ್ರು ಪ್ರತಿಯೊಬ್ಬರು ಆರೋಪಿನ ಮಾಡಬೇಕು. ಅವ್ರು ಮಾಡಿಲ್ಲ, ನಾಮಕ ವಸ್ತ್ರಕ್ಕೆ ಒಂದು FIR ಮಾಡಿದ್ದಾರೆ, 0 FIR, ಸುಮ್ಮನೆ ಡಮ್ಮಿ FIR, ನಾಮಕ ವಸ್ತ್ರಕ್ಕೆ ಮಾಡಿದ್ದಾರೆ ಅಷ್ಟೇ ಹೊರತು ಅಲ್ಲಿ 3 ಜನದಲ್ಲಿ A1 ರವಿ ಇದ್ದಾನೆ, ಯೂಟ್ಯೂಬರ್ ರವಿ. A2 ಇನ್ನೂ ಸಿಗ್ಲಿಲ್ವಂತೆ, ಮುಖ ಪರಿಚಯ ಇಲ್ವಂತೆ. ಪಾಪ ಹೆಣ್ಣು ಮಗಳಿಗೆ CCTV ಫೂಟೇಜ್ ಎಲ್ಲ ತಗೊಂಡೋಗಿ ತೋರಿಸಿದ್ದಾರೆ, ಹುಡುಕಾಟದಲ್ಲಿದ್ದಾರೆ ಪಾಪ ನಮ್ಮ ಪೊಲೀಸವರು. ಇನ್ನು A3 ವೆಂಕಟೇಶನ್ ಮಾಡಿದ್ದಾರೆ. ಯಾರಾಗಬೇಕಾಗಿತ್ತು A1? ಯಾರು ಪಾರ್ಟಿ ಆರ್ಗನೈಸ್ ಮಾಡಿದ್ರು, ಎಲ್ಲಿ ಮಾಡಿದ್ರು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಇವತ್ತು ದರ್ಶನ್ ಅವ್ರು ಮಾಡಿದ್ರಪ್ಪ ಕೊಲೆ, ಅಲ್ಲಿ ಹೋಗಿದ್ದು ಒಂದೇ ಒಂದು, ಎಲ್ಲೋಯ್ತು ಕೇಸು ಅಲ್ವಾ? ಸೊ ಈ ಕೇಸಲ್ಲಿ ಯಾಕೆ 3 ಜನ ಆರೋಪಿ ಆದರು? ಯಾಕೆ ಮಿಕ್ಕಿನವ್ರನ್ನೆಲ್ಲರನ್ನೂ ಬಿಟ್ಬಿಟ್ರು? ಕಾರಣ ಏನು? ವೆಂಕಟೇಶ ದುಡ್ಡು ಕೊಟ್ಟಿದ್ದಾನಂತೆ, ಹೌದಾ? ಹೇಳಿದ್ದಾರೆ ಯಾರೋ ಪೊಲೀಸವರು, ಸರ್ ನನ್ನ ಬೇಕಂದರೆ ಒಳಕಾಕಿ A3 ಮಾಡಿಬಿಡಿ, ಇನ್ಯಾರನ್ನೂ ಯೂಟ್ಯೂಬರ್ಸ್ ಏನು ಮಾಡಬೇಡಿ, ಅವ್ರು ನನ್ನ ನಂಬ್ಕೊಂಬಂದವರು ಅಂತ. ಅಂದರೆ ಸೊ ವೆಂಕಟೇಶನ್ನ ಕಾಪಾಡ್ತಾರೋದು ಯಾರು? ಯೂಟ್ಯೂಬರ್ಸ್ನ ಕಾಪಾಡ್ತಾರೋದು ಯಾರು? ಯಾಕೆ ಅವ್ರೆಲ್ಲರ ಮೇಲೂ ಪ್ರಕರಣ ದಾಖಲಾಗಿಲ್ಲ? ಪರ್ಮಿಷನ್ ತಗೊಳ್ದಿರೋ ನಡೆದಿರೋಂಥ ಪ್ರೋಗ್ರಾಮ್ ಮೇಲೆ ಯಾಕೆ FIR ದಾಖಲಾಗಿಲ್ಲ? ಮಾಡೋದಿಲ್ಲ ಪೊಲೀಸವರು. ಇನ್ನೊಂದು ಮೇಡಮ್, ಈಗ ಅವ್ರಿಗೆ ಫ್ಯಾಮಿಲಿಯವ್ರಿಗೆ 2 ಲಕ್ಷ ಏನೋ ಆಫರ್ ಮಾಡಿದ್ರು ಅಂತ ಹೇಳಿದ್ರು, ಅದು ಹೇಳಿದ್ರಮ್ಮ? ಎಸ್ ಹೌದು. ರವಿ ಯಾವಾಗ ಹೆಣ್ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಒಂದು ಇದ್ರತ್ರ ರಸ್ತೆಯಲ್ಲಿ ಸಿಕ್ಕಾಕೊಳ್ತಾನೆ, ಗಾಡಿ ಹೋಗಿ ಗುದ್ದುತ್ತೆ. ಆ ಮೂಮೆಂಟಲ್ಲಿ ಎಲ್ಲರೂ ಪಬ್ಲಿಕ್ ಅವ್ನು ಎಳ್ಕೊಂಬರುವಂಥ ಸಮಯದಲ್ಲಿ ನಿಮ್ಮ ಹೆಣ್ಣುಮಗು ನಾವು ಬಿಟ್ಟಿದ್ದೀರಿ, ವೆಂಕಟೇಶನ್ ಕೈಲಿ ಕೊಟ್ಟಿದ್ರೆ ನಿಮ್ಮ ಹೆಣ್ಣುಮಗಳು ಮನೆಗೆ ಬರ್ತಾ ಇರಲಿಲ್ಲ, ಫಾರಿನ್ ಕಡೆ ವೆಂಕಟೇಶ್ ಕಳಿಸ್ಬಿಡ್ತಾ ಇದ್ದ. ಆಯಿತು ಬಿಟ್ಬಿಡಿ, ಇಲ್ಲಿಗೆ 2 ಲಕ್ಷ ಕೊಡ್ತೀನಿ ಬಿಟ್ಬಿಡಿ ಅಂತ ಇದೇ ವೆಂಕಟೇಶು ಆ ಹೆಣ್ಣು ಮಕ್ಕಳ ಪೋಷಕರ ಹತ್ರ, ಇಡೀ ಗ್ರಾಮಸ್ಥರ ಹತ್ರ ಬೇಳಾಡಿದ್ದಾನೆ. ನೀನು ತಪ್ಪು ಮಾಡಿರೋದಕ್ಕೆ ಅಲ್ವಾ, ನೀನು ಬಚಾವ್ ಮಾಡೋಕ್ಕೆ ಅಲ್ವಾ? ಯೂಟ್ಯೂಬರ್ಸ್ ಅಂತ ಹೆಸರಿಟ್ಕೊಂಡು ಏನ್ರಿ ಮಾಡ್ತಾ ಇದ್ದಾರೆ? ಯೂಟ್ಯೂಬರ್ಸ್ ನ್ಯೂಸು ಅಂದರೆ ಅದಕ್ಕೊಂದು ಜವಾಬ್ದಾರಿ ಇರುತ್ತೆ, ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಕೆಲವೊಂದು ಯೂಟ್ಯೂಬರ್ಸ್ ಯೂಟ್ಯೂಬ್ ಮಾಡ್ಕೊಂಡಿರೋದೇ ಹೆಣ್ಣು ಮಕ್ಕಳನ್ನ ಸೆಳೆಯೋದಕ್ಕೆ. ಇದೊಂದೇ ಅಲ್ಲ ರವಿದು, ಇನ್ನೂ ಅನೇಕ ಇದ್ದಾವೆ. ಹೆಣ್ಮಕ್ಳಿಗೆ ಕೆಲಸ ಕೊಡಿಸ್ತೀನಿ, ನೀನು ನನ್ನ ಜೊತೆ ರಿಪೋರ್ಟರ್ ಆಗಿರು ಅಂತೇಳಿ ಮಿಸ್ಯೂಸ್ ಮಾಡಿರುವಂಥದ್ದು ಇದೆ. ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳನ್ನ ಯಾಕೆ ಅವ್ರು ಮುಂದೆ ಬರೋದಿಲ್ಲ ಅಂದರೆ, ನನಗೆ ಸಂಪರ್ಕ ಮಾಡಿದರು ಅವರು. ಬಟ್ ಅವರು, ಮೇಡಮ್ ನಾನು ಹೇಳ್ತೀನಿ ನಿಮಗೆ, ನನಗೂ ವೈಯಕ್ತಿಕ ಜೀವನ ಇದಲ್ಲ ಮೇಡಮ್, ಸೊ ಅದನ್ನು ಮಾತಾಡೋಕ್ಕಾಗಲ್ಲ, ಬಟ್ ಬಿಡಬೇಡಿ ಅಂತ ಹೇಳ್ತಾರೆ. ಬಿಡೋದಲ್ಲಮ್ಮ, ಕಾನೂನು ಕ್ರಮ ಎಲ್ಲರ ಮೇಲೆ ತಗೊಳ್ಳಿ, ಎಲ್ಲರಿಗೂ ಶಿಕ್ಷೆ ಆಗಲಿ. ಕೊನೆಯದಾಗಿ ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ? ಯಾವ ವಿಚಾರದ ಬಗ್ಗೆ? ಮಾಗಡಿ ಆಗಿರೋ ವಿಚಾರ ಏನಾದ್ರು ಮುಂದೆ ಹೋಗ್ಬೋದಾ, ಏನೇನು ಆಗ್ಬೋದು ಅಂತ ನಿಮ್ಗೆ? ಮಾಗಡಿ ವಿಚಾರದಲ್ಲಿ ಪೊಲೀಸವ್ರ ಮೇಲೆ DK ಶಿವಕುಮಾರ್ ಅವರು, ಗೃಹ ಮಂತ್ರಿಗಳು, ಸಿದ್ದರಾಮಯ್ಯ ಅವರು, ಮಹಿಳಾ ಆಯೋಗದ ಅಧ್ಯಕ್ಷರು, ಹಾಗೆ ಆ ಶಾಸಕರು ಯಾರಿದ್ದಾರೆ ಮಾಗಡಿ ಬಾಲಣ್ಣ ಅವರು, ಎಲ್ಲರೂ ಪೊಲೀಸವರ ನಟ್ಟು ಬೋಲ್ಟು ಟೈಟ್ ಮಾಡಿ ಪ್ರಕರಣ ಸೂಕ್ತವಾದಂಥ ತನಿಖೆ ಮಾಡಿ ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಒಂದು ಟೀಮ್ ಮಾಡಿ ಏನಾದರೂ ತನಿಖೆ ಆಯ್ತಂದರೆ ಎಲ್ಲರೂ ಹೊರಗಡೆ ಬರ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಾಗಡಿ ಪೊಲೀಸ್ ಸ್ಟೇಷನಲ್ಲಿ ಇರುವಂಥ ಪೊಲೀಸವ್ರು ಮೊದಲು ಸಸ್ಪೆಂಡ್ ಆಗಬೇಕು. ಪ್ರಕರಣ ದಾಖಲಾಗಕ್ಕೆ ಹೋಗುವಂಥ ಸಮಯದಲ್ಲಿ ಬೇಡ ರಾಜಿ ಮಾಡ್ಕೊಳ್ಬಿಡಿ, ಇದು ಹೆಣ್ಮಕ್ಳ ವಿಚಾರ ಅಂದಂತ ಆ ಪೊಲೀಸರು ಸಸ್ಪೆಂಡ್ ಆಗಬೇಕು. ಆ್ಯಂಡ್ ನಿಜವಾಗ್ಲೂ ಇದೇನಾದರೂ ತನಿಖೆ ಮಾಡಿ ಕರೆಕ್ಟಾಗಿ ಎಲ್ಲರನ್ನೂ ಬಂಧಿಸುವಂಥ ಕೆಲಸ ಮಾಡಿಲ್ಲ ಆರೋಪಿಗಳನ್ನಂದರೆ, ನಾವು ಹೇಳಿದ್ದೀವಿ ಆಲ್ರೆಡಿ, ಮಾಗಡಿ ಜನತೆ ಪಾಪ ಎಲ್ಲರಲ್ಲೂ ಒಗ್ಗಟ್ಟಿದೆ, ಎಲ್ಲರಿಗೂ ಬೇಕಾಗಿರೋದು ನ್ಯಾಯ. ಆ್ಯಂಡ್ ಮುಖ್ಯವಾಗಿ ನಾನು ಪೋಷಕರನ್ನ ಕೇಳ್ತೀನಿ, ಅತಿ ಹೆಚ್ಚು ಜವಾಬ್ದಾರಿ ನಿಮ್ಮ ಮಕ್ಕಳ ಜವಾಬ್ದಾರಿ ನೀವೇ ತಗೊಳ್ಳಿ. ಇಲ್ಲಿ ಯಾವ ರಾಜಕಾರಣಿ, ಯಾವ ಪೊಲೀಸ್ ಇವರೆಲ್ಲ ನಾಮಕ ವಸ್ತ್ರಕ್ಕೆ ಜನರ ದುಡ್ಡಿಂದ ಕೊಳ್ಳೆ ಹೊಡೆಯೋರು ಹೊರತು ನಮ್ಮ ಮಕ್ಕಳ ರಕ್ಷಣೆ ಮಾಡೋಕ್ಕೆ ಬರೋದಿಲ್ಲ. ಅವ್ರ ಮಕ್ಕಳನ್ನ ರಕ್ಷಣೆ ಮಾಡ್ಕೊಂಡಿರ್ತಾರೆ,
ಬಟ್ ನಮ್ಮ ಮಕ್ಕಳ ರಕ್ಷಣೆ ನಾವೇ ತಗೊಳ್ಬೇಕು, ನಾವೇ ಜವಾಬ್ದಾರಿ ವಹಿಸಬೇಕು. ಆ್ಯಂಡ್ ಹೆಣ್ಮಕ್ಳು ಅಷ್ಟೇ, ಈ ಹೆಣ್ಮಗು ಏನೋ ಆಯಿತು ಬಂದು ಹೇಳಿದ್ರು, ಕೆಲ ಹೆಣ್ಮಕ್ಳು ಈ ಸೋಷಿಯಲ್ ಮೀಡಿಯಾಗೆ ಬಲಿ ಆಗ್ತಾ ಇದ್ದಾರೆ. ಅದರಿಂದ ಜೀವನ ಹಾಳು ಮಾಡ್ಕೊಳ್ಬೇಡಿ. ನಿಮ್ಮ ಪೋಷಕರು ಕಷ್ಟಪಟ್ಟು ಕೂಲಿ ಮಾಡಿ ನಿಮಗೆ ವಿದ್ಯಾಭ್ಯಾಸ ಕೊಟ್ಟೋಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಕೊಟ್ಟು ಯಾರ್ದೋ ಕೈಗೆ ತುತ್ತಾಗಿ ಆಹಾರ ಆಗಕ್ಕೆ ಹೋಗ್ಬೇಡಿ ಅಂತಲೂ ಸಹ ನಾನು ಹೆಣ್ಮಕ್ಳನ್ನ ಕೇಳ್ಕೊಳ್ತೀನಿ, ಯೂತ್ಸ್ಗೆ. ಬಿಕಾಸ್ ಇನ್ನು ಮುಂದೆ ನಾನು ಕಾಲೇಜಸ್ ಸ್ಕೂಲ್ಸ್ಗೆಲ್ಲ ಹೋಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಮ್ಮ ಬೆಂಬಲನೂ ಇರಲಿ. ಓಕೆ ಮ್ಯಾಮ್, ಥ್ಯಾಂಕ್ ಯು.